ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ. 181 ಎಪಿಸೋಡ್ಗೆ ಪ್ರೊಡಕ್ಷನ್ ಹೌಸನ್ನು ಚೇಂಜ್ ಮಾಡೋದು. ಇತ್ತೀಚೆಗೆ ಆ ಥರ ಶುರು ಆಗಿದೆ. ಬೇರೆ ಪ್ರೊಡಕ್ಷನ್ಗೆ ಕೊಡೋದು, ಹೊಸ ಪ್ರೊಡಕ್ಷನ್ ಚೇಂಜ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇದೆ ಎಲ್ಲ ಕಡೆನೂ. ಹಾಗೆ ನಮ್ಮದು ಚೇಂಜ್ ಆಯಿತು ಪ್ರೊಡಕ್ಷನ್ ಹೌಸ್. ಹಾಗೆ ಚೇಂಜ್ ಆದಾಗ ಏನಾಗುತ್ತೆ, ಈಗ 180 ಎಪಿಸೋಡು ಅಂತ ಆದಾಗ ನಾವೇನು ದುಡ್ಡು ಹಾಕಿರ್ತೀವಿ, ಇನಿಷಿಯಲಾಗಿ ನಾವೇನು ಮಾಡಿರ್ತೀವಿ, ತುಂಬ ದುಡ್ಡು ಖರ್ಚು ಮಾಡಿರ್ತೀವಿ. ಅದು ನಮಗೆ 180 ಎಪಿಸೋಡ್ ಲೆವೆಲಲ್ಲಿ ರಿಕವರಿ ಆಗೋಲ್ಲ. ಆ ದುಡ್ಡು ರಿಕವರಿ ಆಗಬೇಕಂದ್ರೆ ಇವತ್ತಿನ ಕಾಲಕ್ಕೆ ಕಡಿಮೆ ಅಂದರೂ ಒಂದು 800 ಎಪಿಸೋಡ್ ಹೋಗಬೇಕು. ಆವಾಗಲೇ ನಾವು ಏನು ದುಡ್ಡು ಹಾಕಿರ್ತೀವೋ ಅದು ವಾಪಸ್ ಬರೋದು. ಅಂದರೆ ನಾವೇನು ಇದಕ್ಕೆ ಕಡಿಮೆ ಅಮೌಂಟ್ ಹಾಕಿರೋದಿಲ್ಲ. ಹತ್ತತ್ರ ಬಿಗಿನಿಂಗಲ್ಲಿ 1.5 ಕೋಟಿ ನಾವು ದುಡ್ಡು ಹಾಕಿರ್ತೀವಿ ಇದಕ್ಕೆ. ಇನಿಷಿಯಲ್ ಲಾಂಚ್ ಚಾನಲಿಂದ ಏನು ಅಮೌಂಟ್ ಬರುತ್ತೆ ಅದು ಬರೋ ಅಷ್ಟೊತ್ತಿಗೆ ನಮ್ಮದು ಆಲ್ರೆಡಿ 1.5 ಇಂದ 2 ಕೋಟಿ ರೀಚ್ ಆಗಿಬಿಡುತ್ತೆ. ಈ ಸಿಚುವೇಷನಲ್ಲಿ 180 ಎಪಿಸೋಡ್ ಅಂತ ಆದಾಗ ನಮಗೆ 1 ಕೋಟಿ ಲಾಸ್. ಈ ಪ್ರಾಜೆಕ್ಟು 1 ಕೋಟಿ ಲಾಸ್ ಆಯಿತು. ಹಂಗಂತ ಹೇಳಿ ನಾವು ಯಾರ್ದು ಪೇಮೆಂಟು ಡ್ಯೂ ಮಾಡಿಲ್ಲ. ಅಂದರೆ ಪೇಮೆಂಟ್ ಕೊಡಲ್ಲ ಅಂತ ಹೇಳಿಲ್ಲ, ನಾವು ಇನ್ನೇನೋ ಮಾಡ್ತೀವಿ ಅಂತ ಹೇಳಿಲ್ಲ, ಏನೂ ಮಾಡಿಲ್ಲ. ನಮ್ಮ ಸೀರಿಯಲ್ಲು ನಮ್ಮ ಪ್ರೊಡಕ್ಷನಿಂದ ಟೆಲಿಕಾಸ್ಟ್ ಲಾಸ್ಟ್ ಆಗಿದ್ದು ಮಾರ್ಚ್ 18 ಅಂದರೆ ಹೋದ ತಿಂಗಳು 18. ಇವತ್ತು ಮೇ 2 ಅಂದರೆ 1 ತಿಂಗಳ ಮೇಲೆ 15 ದಿವಸ ಆಗಿದೆ, 1.5 ತಿಂಗಳಾಗಿದೆ. ಸೀರಿಯಲ್ಲು ಮುಗಿದ ಮೇಲೆ, ಅಂದರೆ ನಮ್ಮಿಂದ ಆಚೆ ಹೋದ ಮೇಲೆ ನಾವು ಡಿಸೆಂಬರ್ ಪೇಮೆಂಟ್ ಮಾಡಿದ್ದೀವಿ. ಯಾವಾಗ ಮಾರ್ಚ್ 18 ನಂತರ ಡಿಸೆಂಬರ್ ಪೇಮೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಪೇಮೆಂಟ್ ನಮ್ಮ ಟರ್ಮ್ಸ್ ಯಾವಾಗಲೂ ಇರೋದು 25th, ಎವ್ರಿ ಮಂತ್ 25th ಪೇಮೆಂಟ್ ಟರ್ಮ್ಸ್ ಅಂತ ಇರೋದು. 7-8 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಾವು 25ನೇ ತಾರೀಕು ಪೇಮೆಂಟ್ ಅಂತಲೇ ಮಾಡಿರೋದು. ಈಗ ಯಾವಾಗ ಸಡನ್ನಾಗಿ ಸೀರಿಯಲ್ ಕ್ಲೋಸ್ ಅಂತ ಆದಾಗ ನಮಗೇನಾಗುತ್ತೆ, ಫಂಡಿಂಗಲ್ಲಿ ಸಮಸ್ಯೆ ಆಗಿಬಿಡುತ್ತೆ. ಅಂದರೆ ನಾವೇನು ಪೂರ್ತಿ ದುಡ್ಡು ನಾವೇ ಹಾಕಿರೋದಿಲ್ಲ. ಕೆಲವೊಂದು ಫೈನಾನ್ಸ್ ತಂದಿರ್ತೀವಿ, ಲೋನ್ ತಂದಿರ್ತೀವಿ, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಏನಾಗ್ಬಿಡ್ತಾರೆ, ಎಲ್ಲರೂ ಪ್ಯಾನಿಕ್ ಆಗಿಬಿಡ್ತಾರೆ ಆ ಟೈಮಲ್ಲಿ. ನಮ್ಮ ದುಡ್ಡು ಏನಾಗುತ್ತೆ ಪ್ಯಾನಿಕ್ ಆಗಿಬಿಡ್ತಾರೆ. ಹಂಗಾದಾಗ ನಾವೇನು ಮಾಡ್ತೀವಿ, ಈಗ ಸಡನ್ನಾಗಿ ಕ್ಲೋಸ್ ಅಂತ ಆದಾಗ ನಾವೇನು ಮಾಡಬೇಕು, ಅಮೌಂಟನ್ನು ಸ್ವಲ್ಪ ಡಿವೈಡ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಇಷ್ಟಿಷ್ಟು ಅಂತ ಕೊಡಬೇಕು. ಎಲ್ಲರೂ ಪ್ಯಾನಿಕ್ ಆಗಿ ಆಗಿದ್ದಾರೆ. 100 ರೂಪಾಯಿ ಕೊಡೋನು ಪ್ಯಾನಿಕ್ ಆಗ್ತಾನೆ, 1,00,000 ರೂಪಾಯಿ ಕೊಟ್ಟಿರೋನು ಪ್ಯಾನಿಕ್ ಆಗ್ತಾನೆ. ಸೊ ನಾವೇನು ಮಾಡಬೇಕು, ಎಲ್ರಿಗೂ ಸಮನಾಗಿ ಹಂಚಬೇಕು. ಹಂಗೆ ಹಂಚಬೇಕು ಅಂದಾಗ ನಮ್ಮ 1 ಕೋಟಿ ಲಾಸು ಅಂದಾಗ ನಾವು ಫೈನಾನ್ಸ್ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮು ತೊಗೊಳುತ್ತೆ. ಸಡನ್ನಾಗಿ 1 ಕೋಟಿ ಯಾರೋ ನಮ್ಗೆ ಬಂದು ಕೊಟ್ಬಿಡೋದಿಲ್ಲ. ಆಮೇಲೆ ಈಗ ನಮ್ಮ ಹತ್ರ ಪ್ರಾಜೆಕ್ಟು ಇಲ್ಲದರಿಂದ ನಾವು ಫೈನಾನ್ಸ್ ತೊಗೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬೇರೆ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ, ಎಲ್ಲೋ ಒಂದು ಕಡೆ ಅರೇಂಜ್ ಮಾಡಿ ಮಾಡ್ಬೋದು. ಅದಕ್ಕೆ ಸಮಯ ಬೇಕು. ಈಗೇನಿದು ಮುಗಿದು 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, ಬರೀ 1.5 ತಿಂಗಳಾಗಿದೆ. 1.5 ತಿಂಗಳಲ್ಲಿ ನಾವು ಆಲ್ರೆಡಿ ಒಂದು ಪೇಮೆಂಟ್ ಮಾಡಿದ್ದೀವಿ. ಈ ಮಂತ್ ಅಂದರೆ ಹಿಂದಿನ ಮಂತ್ ಬಂತಲ್ಲ, ಏಪ್ರಿಲ್ 25ಕ್ಕೆ ಪಾರ್ಷಿಯಲ್ ಪೇಮೆಂಟ್ ಅಂತ ಮಾಡಿದ್ದೀವಿ. 25%. 25% ಏನು ಕಡಿಮೆ ಅಮೌಂಟ್ ಆಗಿರೋಲ್ಲ. 6 ಲಕ್ಷ ರೂಪಾಯಿ ನಮಗೆ ಬಿದ್ದಿದೆ, ಎಲ್ಲರಿಗೂ ಸೇರಿ, ಟೆಕ್ನಿಷಿಯನ್ನು ಆರ್ಟಿಸ್ಟು ಎಲ್ಲರೂ ಸೇರಿ 6 ಲಕ್ಷ ರೂಪಾಯಿ ಬಿದ್ದಿದೆ. ನಾವು ಹೇಳ್ತಿರೋದೇನು, ಪೇಮೆಂಟ್ ಎಲ್ಲರಿಗೂ ಮಾಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ನಾವು ಕೇಳ್ತೀವಿ, ಮಾಡಲ್ಲ ಅಂತ ಹೇಳ್ತಿಲ್ಲ.